ಏನ್ ರಾಣಿ ಆಕಾಶನೇ ತಲೆ ಮೇಲೆ ಬಿದ್ದಿರಂಗ್ ನಿಂತ್ಕೊಂಡಿದ್ಯಾ? ಅಯ್ಯೋ ಆಕಾಶ ಏನ್ ತಲೆ ಮೇಲೆ ಬೀಳ್ತಾ ಇಲ್ಲ ಕಣೋ, ಓಟ್ಲೆ ತಲೆ ಮೇಲೆ ಬೀಳಂಗ ಆಗಿದೆ. ಅಯ್ಯೋ ಅದಕ್ಕೆಲ್ಲ ಯಾರು ತಲೆ ಕೆಡಿಸ್ಕೊತಾರ? ಮತ್ತಿನ್ನೇನ್ ಮಾಡ್ಲಿ? ರಾಣಿ ನಾನು ನಿನ್ ಮೇಲೆ ಒಂದು ಕವಿತೆ ಬರ್ದಿದ್ದೀನಿ, ಹೇಳಾ? ನನ್ ಮೇಲೆ ಕವಿತೆ ಬೀಳ್ತಿದ್ಯಾ, ಬೇಗ ಹೇಳೋ. ರಾಣಿ, ನೀನು ನನ್ನ ಹೃದಯಕ್ಕೆ ಮಾಡು ಬೋಣಿ, ನಾವಿಬ್ಬರು ಆಗೋಣ ಪ್ರೀತಿಯ ದೋಣಿ, ನೀನಿಲ್ಲದೆ ಸಾಗದು ನನ್ನ ಜೀವನದ ದೋಣಿ. ಇದೇನೋ ಇದು, ಬಕೆಟ್ ಇಂದ ಡ್ರಮ್ಮಿಗೆ ಬಂದೆಲ್ಲೋ. ನೀನ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಇಷ್ಟು ದಿನ ಬಕೆಟ್ ಹಿಡಿತಾ ಇದ್ದೆ, ಇವಾಗ ಡ್ರಮ್ ಹಿಡಿತೀಯಾ ಅಂತ ಅಂದೆ. ಓ ಪಾಪ, ಅಯ್ಯೋ ಫ್ರೆಂಡು ಅಂತ ಕವಿತೆ ಆಡಿದ್ರೆ ನೀನ್ ನನ್ನ ಮೇಲೆ ದೌಲತ್ ತೋರಿಸ್ತೀಯಾ? ನೋ, ದೌಲತ್ತೆಲ್ಲ ತೋರಿಸ್ದೆ, ಇರತ್ನ ಹೇಳ್ತೆ, ಅದಕ್ಕೆ ಯಾಕೆ ಈ ಥರ ಎಕರಾಡ್ತಾ ಇದೆಯಾ? ಅಲ್ಲ ಕಣೆ, ನಾನು ಯಾವತ್ತು ನಿನ್ನ ಮುಂದೆ ಬಿಟ್ಟಿ ಬಿಲ್ಡಪ್ ತಗೊಳಕ್ ಬಂದಿದ್ದೀನಿ, ನನಗಿನ್ನೂ ಅಂತ ಗತಿ ಏನು ಬಂದಿಲ್ಲ. ಓಲ್ಡೇನ್ ಬ್ರೇಕ್ ಇಲ್ದೇ ಇರೋ ಗಾಡಿ ತರ ಓಡ್ತಾ ಇದೆಯಲ್ಲ, ಸ್ವಲ್ಪ ಸುಧಾರಿಸ್ಕೊಳ್ಳೋ. ಇನ್ನೇನ್ ಮಾಡ್ಲಿ ನೀನ್ ಆಡ್ತಿರೋ ಮಾತಿಗೆ? ಅದೆಲ್ಲ ಬಿಡು, ನಿಮ್ ಮೇಲೆ ಒಂದು ಕವಿತೆ ಹೇಳ್ತೀನಿ, ಓಕೆನಾ? ನೀನು ನನ್ನ ಮೇಲೆ ಕವಿತೆ ಹೇಳ್ತೀಯಾ? ಹ್ಞೂ ಕಣೋ, ಈ ರಾಣಿ ಎಲ್ಲದಕ್ಕೂ ಸೈ, ಎಲ್ಲದಕ್ಕೂ ಎತ್ತಿದ ಕೈ. ಜಾಸ್ತಿ ಡೌಡಿ ಬೇಡ, ಅದೇನು ಕವಿತೆ ಹೇಳ್ತೀಯೋ ಸ್ವಲ್ಪ ಹೇಳು. ಲೋ ರಘು, ನೀನ್ ಇನ್ನೂ ಚಿಕ್ಕ ಮಗು, ಎಳಿಬೇಡ ಜಾಸ್ತಿ ಕಾಲು, ಹೇಳತ್ರ ಜಾಡ್ಸ್ ಒದಿತೀನಿ. ಬಾಬಾ ಏನು ಕವಿತೆ! ನಾನು ನಿನಗೆ ಹೊಗಳಿದ್ರೆ ನೀನು ನನಗೆ ಅವಮಾನ ಮಾಡ್ತಿದ್ಯಾ, ಕಿಂಡಲ್ ಮಾಡ್ತಾ ಇದೆಯಾ? ಲೋ, ನಾನೆಲ್ಲೋ ಕಿಂಡಲ್ ಮಾಡಿದೆ, ನಿನ್ನ ಬಗ್ಗೆ ಗುಣಗಾನ ಮಾಡಿದೆ. ನೀನು ಗುಣಗಾನ ಮಾಡಿಲ್ಲ, ಅವಮಾನ ಮಾಡಿದ್ಯಾ. ಅಯ್ಯೋ ಪಾಪ, ಹೋಟ್ಲು ಲಾಸಲ್ಲಿದೆ, ಏನೋ ಒಂದು ಸ್ವಲ್ಪ ಮಾತಾಡೋಣ ಅಂತ ಬಂದರೆ ನನಗೆ ಈ ಥರ ಮಾತಾಡ್ತೀಯಾ? ಏನು ಲಾಸ? ನೋ ಚಾನ್ಸೇ ಇಲ್ಲ. ಮತ್ತೆ ಈ ಥರ ನಿಂತಿದ್ಯಾ? ಯಾವ ಥರನೋ? ಆಕಾಶನೇ ತಲೆ ಮೇಲೆ ಬಿದ್ದಂಗೆ ನಿಂತಿದ್ಯಾ. ಆ ಥರ ಎಲ್ಲ ಏನಿಲ್ಲ ಕಣೋ, ನಾನು ಹೋಟ್ಲು ಸೂಪರ್ ಆಗಿ ರನ್ ಆಗ್ತಾ ಇದೆ. ಅಲ್ಲ, ಬರ್ಗೆಟ್ಟಿರೋ ಜನಗಳು ಇನ್ನೂ ಬಂದು ನೀನು ಹೋಟ್ಲಲ್ಲಿ ತಿಂತಿದಾರ, ಅವ್ರಿಗೆ ಏನು ಮೆತ್ತಿದೆಯೋ ಏನೋ. ಹಲೋ, ನೀನ್ ಮಾಡೋ ಅಡುಗೆಗಿಂತ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಗೊತ್ತಾ? ನೋಡ್ರಾಣಿ, ನೀನು ಮಾಡೋ ಅಡುಗೆಗೂ ನಾನು ಮಾಡೋ ಅಡುಗೆಗೂ ಕಂಪ್ಯಾರಿಸನ್ ಮಾಡಕ್ ಹೋಗ್ಬೇಡ. ನನ್ನ ಟೇಸ್ಟು ಲೆವೆಲ್, ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ ಟಾಪಲ್ಲಿ ಇರುತ್ತೆ, ಗೊತ್ತಾ? ಅದನ್ನ ನೀನ್ ಹೇಳೋದಲ್ಲಪ್ಪ, ಕಸ್ಟಮರ್ಗಳು ಹೇಳ್ಬೇಕು. ಬದುಕಿದ್ರೆ ತಾನೇ ಕಸ್ಟಮರ್ಗಳು ಹೇಳಕ್ಕೆ. ಹಾ, ಅಂದ್ರೆ ನೀನ್ ಮಾಡೋ ಅಡುಗೆ ಎಲ್ಲ ತಿಂದು ಶಿವನ್ ಪಾದ ಸೇರ್ಕೊಂಡವ್ರೆ ನಂಗಾಯ್ತು. ಹಂಗಲ್ಲ ಹೇಳಿದ್ದು, ಅದು ನಮ್ಮ ಹೋಟ್ಲಿಗೆ ಬರೋರೆಲ್ಲ ವಯಸ್ಸಾದವ್ರು ಬರ್ತಾರೆ ಊಟಕ್ಕೆ ತಿನ್ನಕ್ಕೆಲ್ಲ, ಅದಕ್ಕೆ ಅವ್ರು ಈಗ ಬದುಕಿಲ್ಲ ಅಂತ ಹೇಳ್ದೆ. ಅದಕ್ಕೆ ಹೋಟೆಲ್ಗೆ ವಯಸ್ಸಾದವರೇ ಬರ್ತಾರೆ? ಅದು ನಮ್ಮ ಹೋಟೆಲ್ ಕರಾಮತ್ತು. ಆ ಕರಾಮತ್ ತಿಂದೆ ಅಲ್ವಾ ಎಲ್ಲ ಹೊಗೆ ಹಾಕಿಸ್ಕೊಂಡಿರೋದು. ರಾಣಿ, ನಾನು ಮಾಡೋ ಡಿಶ್ಗೆ ಇಡೀ ಊರಿಗೂರೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದೀನಿ. ಈಗ ವಯಸ್ಸಾದವ್ರ ಜೊತೆಗೆ ವಯಸ್ಸಲ್ಲಿರೋ ಹುಡುಗರು ಬರ್ತಿದ್ದಾರೆ, ಗೊತ್ತಾ? ಅದೇನೋ ನನ್ಗೆ ಗೊತ್ತಿಲ್ಲ ಕಣೋ, ಒಟ್ಟಲ್ಲಿ ನಿನ್ ಹೋಟ್ಲು ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಕೇಳ್ತಿಲ್ಲ, ಕೀತ್ಕೊಂಡ್ ಬರ್ತಾ ಇದೆ. ಏನು ದುಡ್ಡು ಕಣೆ, ದುಡ್ಡು. ಕಣೋ, ನನ್ಗೂ ಒಳ್ಳೆ ಲಾಭ ಆಗ್ತಾ ಇದೆ, ಗೊತ್ತಾ? ಅಂದ್ರೆ ಏನ್ ಗೊತ್ತೇನೋ, ಒಂದೊಂದ್ಸಲ ಹೋಟ್ಲಲ್ಲಿ ನಾನು ಮಾಡಿರೋ ಅಡುಗೆ ಮಿಕ್ಬಿಡುತ್ತೆ, ಏನೋ ಮಾಡೋದು. ಇದು ಎಲ್ಲಾ ಕಡೆ ಹೋಟ್ಲಲ್ಲಿ ಇರೋ ನಾರ್ಮಲ್ ಸಮಸ್ಯೆ. ಲೋ, ಮಿಕ್ಕಿರೋ ಅಡುಗೆ ಏನ್ ಮಾಡೋದು ಅಂತ ಹೇಳೋ. ನಾಯಿಗೆ ಹಾಕೋ. ನಾನೇನೋ ಹಾಕಕ್ ರೆಡಿ, ಆದ್ರೆ ತಿನ್ನಕ್ ನೀನ್ ರೆಡಿ ಇರ್ಬೇಕಲ್ಲ. ಅಂದ್ರೆ ನೀ ನನ್ನ ಈ ಅಂತ ಹೇಳ್ತಾ ಇದೀಯಾ? ಮತ್ತಿನ್ನೇನು, ಏನಾರು ಕೇಳಿದ್ರೆ ಹೇಳ್ಬೇಕು, ಅದ್ ಬಿಟ್ಬಿಟ್ಟು ಏನೇನೋ ಹೇಳ್ತಾ ಇದ್ರೆ ಇನ್ನೇನ್ ಮಾಡ್ಲಿ? ಸರಿ ಇರೋ, ಈ ಸೂಪರ್ ಸೀನ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ಅದ್ ಯಾವ್ದಣ್ಣ ಅದು? ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತವನೆ. ನೀನ್ ನೋಡಿದ್ರೆ ಇನ್ನೂ ರೆಡಿನೇ ಮಾಡಿಲ್ಲ. ಕಣ್ಣು ಮುಚ್ಚಿ ಕಣ್ ಬಿಡೋದ್ರೊಳಗೆ ರೆಡಿ ಮಾಡ್ಬಿಡ್ತೀನಿ ನೋಡು. ಇದನ್ನ ಯಾಕಣ್ಣ ತೆಗಿತಾ ಇದ್ಯಾ? ನಿನ್ನೆ ಮೊನ್ನೆ ಅಳಸ್ಲು. ಯಾವ ಬೇಕು ನನ್ ಮಗನು ಇಲ್ಲ ಅಂದಿದ್ದು. ನೋಡ್ತಾ ಇರು, ನನ್ ಕೈ ಚಳಕದ ನೋಡು. ಅಯ್ಯಯ್ಯೋ ಅಲ್ಲಣ್ಣ, ಅಯ್ಯೋ ಗಬ್ಬು ವಾಸನೆ. ಲೇ, ಬಾಯಿ ಮುಚ್ಕೊಂಡು ನಿಂತ್ಕೊಡು. ಬೇಕು ನನ್ನ ಮಗನೇ, ಇವತ್ತಿನ ಸ್ಪೆಷಲ್ ಅಂದ್ರೆ ಇದೆ ಕಣ್ಣ, ಯುವ ದೋಪು. ಅಂದ್ರೆ ಇಡ್ಲಿ, ವಡೆ, ದೋಸೆ, ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿಂದಿದ್ರೆ ತಿಂದು ಬೇಜಾರಾಕಿಲ್ವಲ್ಲ, ಅದಕ್ಕೆ 4 ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಉಯ್ದ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಕೊಟ್ಟೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ಇದನ್ನ ನಾಯಿನೂ ತಿನ್ನಲ್ಲ. ಏಯ್, ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುದಿಯ ಎಣ್ಣೆ ಹಾಕ್ಬಿಡ್ತೀನಿ. ತಾಡಾಗ ನನಗೆ ಬುದ್ಧಿ ಹೇಳಕ್ ಬರ್ತಾನೆ ಚಿಂಪಾಂಜಿ ನನ್ನ ಮಗನ್. ತಗೊಂಬರಲ್ಲ. ಬೇಗ ಬರ ಮೂದೇವಿ, ಹಾಕೋ ಹಾಕಯ್ಯ. ಇಲ್ಲಿ ಇನ್ನು ಸ್ವಲ್ಪ. ನಾನಲ್ಲ ಅವನು. ನಿನ್ಗೆಲ್ಲ ಬರುತ್ತೆ, ನಮ್ ದೊಡ್ಡಣ್ಣ ಕಣ್ಯ, ನಮ್ ದೊಡ್ಡಣ್ಣ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ಏನ್ ರುಚಿ! ಇವ ತೋಪು, ಇವ ತೋಪು. ಅಯ್ಯೋ ಅಳಸಿ ನನ್ ಮಕ್ಳ, ಇವತ್ ನೀವು ತೋಪು. ನನಗೆ 5 ಪ್ಲೇಟ್ ಪಾರ್ಸಲ್ ಮಾಡು. ನಂಗೂ 5 ಪ್ಲೇಟ್. ನಿಮಗೆ? ನನಗೂ ಒಂದು 5 ಪಾರ್ಸಲ್.
ನೋಡ್ದೇನ್ಲ ನನ್ ಯುವದೋಪಿನ ಕರಾಮತ್ ಹೆಂಗೈತೆ ನಿನ್ಗೂ ಒಂದ್ ಪ್ಲೇಟ್ ಕೊಡ್ತೀನಿ ಚೆನ್ನಾಗಿ ತಿನ್ಬಿಟ್ಟು ನೇರ ಸ್ವರ್ಗಕ್ಕೆ ಹೋಗ್ಬಿಡಿವಂತೆ ಬಾಕಂದ ನಮ್ಮ ಮಂದಿಯವ್ರ ಹಣೆಗೂ ಬೇಡ ಒಂದ್ ಸ್ಪೆಷಲ್ ಟೀ ಮಾಡ್ಕೊಡು ಸಾಕು ಒಂದ್ ಕೇಟಿನ ನಿನ್ಗಿಲ್ಲಂತ ಯಾಕೆ ಕಂದ ಬಾಬಾ ಟೀ ರೆಡಿ ತಗೋ ಇದು ಸ್ಪೆಷಲ್ ಟೀನಾ? ಏಯ್ 100 ಜನರ ಎಂಜಲು ಕೋಟಿ ತೀರ್ಥಕ್ಕೆ ಸಮ ಕಣೋ. ಇದನ್ ಕುಡಿದ್ರೆ ನಿನ್ ಜನ್ಮ ಪಾವನ ಆಗುತ್ತೆ ತಗೋ. ನನ್ಗೇನು ಬೇಕಾಗಿಲ್ಲ, ಒಂದ್ ಲೋಟ ನೀರ್ ಕುಡ್ಕೊಂಡು ಜೀವನ ಮಾಡ್ಬಿಡ್ತೀನಿ ಸಾಕು. ನಿನ್ ನಡೆ ಬರಕ್ ನಾನೇನು ಮಾಡ್ಲಿ. ನೋಡಿದ್ಯಾ ರಾಣಿ ಹೇಗಿದೆ ನನ್ನ ಪ್ಲಾನು? ವಾವ್ ಸೂಪರ್ ಆಗಿದೆ ಕಣೋ. ರಾಣಿ ಇವತ್ತಿಂದ ನನ್ನ ನ್ಯೂ ಡಿಶ್ ಯಾವುದು ಗೊತ್ತಾ? ಯಾವುದು? ಇದೇನೆ. ಖಿಲಾಡಿ ಜೋಡಿ.